ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಏನಕ್ಕೋಸ್ಕರ ಮಾಡಲಾಗುತ್ತದೆ, ಈ ಒಂದು ಟ್ರೇಡನ್ನು ಯಾವ ಥರ ಪ್ಲಾನ್ನ ಮಾಡಿದ್ದೀವಿ ಅನ್ನೋದನ್ನ ಸಂಪೂರ್ಣವಾಗಿ ಇಂಚಿಂಚಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇವತ್ತು ಗುರುಪೂರ್ಣಿಮಾ, ಪ್ರತಿಯೊಬ್ಬರಿಗೂ ಕೂಡ ಗುರುಪೂರ್ಣಿಮಾ ಶುಭಾಶಯಗಳನ್ನು ತಿಳಿಸುತ್ತೇನೆ. ಹರ ಮುನಿದರು ಗುರು ಕಾಯುವನು. ಗುರುವನ್ನು ಯಾವಾಗಲೂ ಕೂಡ ನಾವು ಒಲಿಸಿಕೊಳ್ಳುವುದರ ಕಡೆ ಗಮನವನ್ನು ಹರಿಸಬೇಕಾಗುತ್ತದೆ. ಯಾಕೆ ನೀವೇ ಯೋಚಿಸಿ. ಗುರು ಯಾವಾಗಲೂ ನಮ್ಮನ್ನು ಕಾಯ್ತಾ ಇರ್ತಾರೆ. ಆ ಗುರುವಿನ ದರ್ಶನ ನಮಗೆ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ನಮ್ಮ ಅಶೋಕ್ ಆರ್ಡರ್ ಬ್ಲಾಕ್ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಪ್ರತಿಯೊಬ್ಬರು ಗಮನಿಸಿ. ಇಲ್ಲಿ ನೋಡಿ, 7:09 ಕ್ಯಾಂಡಲ್ ಇಲ್ಲಿದೆ. ಕ್ಯಾಂಡಲ್ ಇಲ್ಲಿದೆ. ಈ ಕ್ಯಾಂಡಲ್ಲು ನೋಡಿ ಮೇಲೆ ಹೋಗಿ ಬಂದಾದಮೇಲೆ ಎಂಟ್ರಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಲೈವ್ ಮಾರ್ಕೆಟ್ನಲ್ಲಿ ಕೊಡಲಾಗಿದೆ. ಓಕೆನಾ. ಈ ಕ್ಯಾಂಡಲ್ಲಿ ಕೊಟ್ಟಿರುವಂಥದ್ದು ಪ್ರೈಸು ಮೇಲೆ ಹೋಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಟಿಲ್ ಪ್ರೈಸು ಬಂದಿಲ್ಲ. ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ನಾವು ಏನನ್ನು ಟ್ರೇಡ್ ಮಾಡ್ತೀವಿ ಅದನ್ನು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇರ್ತೀವಿ. ಯಾಕೆಂದರೆ ಕೋರ್ಸನ್ನು ತೊಗೊಂಡಿದ್ದ ತಕ್ಷಣ ಯಾರೂ ಕೂಡ ಎಕ್ಸ್ಪರ್ಟ್ ಆಗೋದಿಲ್ಲ. ಆದ ಕಾರಣ ಅವರಿಗೆ ಸಪೋರ್ಟ್ ಬೇಕಾಗುತ್ತೆ. ಆ ಒಂದು ಸಪೋರ್ಟನ್ನು ನಾವು ಲೈವ್ ಮಾರ್ಕೆಟಲ್ಲಿ ಕೊಡಲಾಗುತ್ತದೆ. ಇನ್ನು ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ, ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ಎಂಟ್ರಿಯನ್ನು ತೆಗೆದುಕೊಳ್ಳಲು ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಈ ಒಂದು ಟ್ರೇಡನ್ನು ಮಾಡಲು ಮುಖ್ಯವಾದ ಕಾರಣಗಳೇನು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ತುಂಬ ಜನ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರ್ತೀರ, ಬಟ್ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮುಂದೆ ಹೋಗೋಣ. ಬಂಧುಗಳೇ, ಈ ಒಂದು ಟ್ರೇಡನ್ನು ಮಾಡಲು ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನೋಡಿ, ಇಲ್ಲಿ ವೆರಿ ಸಿಂಪಲ್. ನೋಡಿ, ಪ್ರೈಸ್ ಈ ಪಾಯಿಂಟಿಂದ ಮೂವ್ ಆಗಿದೆ. ನೋಡಿ, ಈ ಪಾಯಿಂಟಿಂದ ಮೂವ್ ಆಗಿದೆ. ಇಲ್ಲೊಂದು ನೋಡಿ, ಈ ಪಾಯಿಂಟಿಂದನೂ ಕೂಡ ಮೂವ್ ಆಗಿದೆ. ಓಕೆನಾ. ಇದೊಂದು ಈ ಪಾಯಿಂಟಿಂದನೂ ಕೂಡ ಮೂವ್ ಆಗಿದೆ. ಇಲ್ಲೂ ಕೂಡ ಬೈಯರ್ಸಿದ್ದಾರೆ, ಇಲ್ಲೂ ಕೂಡ ಬೈಯರ್ಸಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಪ್ರೈಸು ಸೆಲ್ಲಿಂಗ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಬಟ್ ಆದರೆ ಬೈಯರ್ಸು ಪ್ರೈಸನ್ನು ಪುಷ್ ಮಾಡ್ತಾ ಇದ್ದಾರೆ. ಸೆಲ್ಲಿಂಗ್ ಬರೋದಕ್ಕೆ ಪ್ರೈಸ್ ಪ್ರಯತ್ನ ಪಟ್ಟರೆ ಬೈಯರ್ಸು ಪ್ರೈಸನ್ನು ಪುಷ್ ಮಾಡ್ತಾ ಇದ್ದಾರೆ. ನೋಡಿ, ಸೆಲ್ಲಿಂಗ್ ಕಡೆ ಪ್ರೈಸು ಬರೋದಕ್ಕೆ ಪ್ರಯತ್ನ ಪಟ್ಟರೆ ಬೈಯಿಂಗ್ ಕಡೆ ಪ್ರೈಸನ್ನು ಪುಷ್ ಮಾಡ್ತಾ ಇದ್ದಾರೆ. ಸೆಲ್ಲಿಂಗ್ ಕಡೆ ಬರೋದಕ್ಕೆ ಪ್ರಯತ್ನ ಪಟ್ಟರೆ ಬೈಯಿಂಗ್ ಕಡೆ ಪ್ರೈಸನ್ನು ಪುಷ್ ಮಾಡ್ತಾ ಇದ್ದಾರೆ. ಯಾಕೆ ಈ ಥರ ಆಗ್ತದೆ? ಸೆಲ್ಲಿಂಗ್ ಬಂತಂದರೆ ಬೈಯಿಂಗ್ ಕಡೆ ನೂಗ್ತಾ ಇದ್ದಾರೆ, ಸೆಲ್ಲಿಂಗ್ ಬಂತಂದರೆ ಬೈ ಕಡೆ ನೋಡ್ತಾ ಇದ್ದಾರೆ. ಸೆಲ್ ಬಂತಂದರೆ ಬೈ ಕಡೆ, ಸೆಲ್ ಬಂತಂದರೆ ಬೈ ಕಡೆ, ಸೆಲ್ ಬಂತಂದರೆ ಬೈ ಕಡೆ. ಯಾಕೆ ಈ ಥರ? ಯೋಚಿಸಿ ನೀವೇನೆ. ಕ್ಲೀನಾಗಿ ಸೆಲ್ಲಿಂಗ್ ಇದೆ, ಬಟ್ ಆದರೆ ಬೈ ಕಡೆ ಪ್ರೈಸನ್ನು ಪುಷ್ ಮಾಡ್ತಾ ಇದ್ದಾರೆ. ಇದನ್ನು ರೀಟೇಲ್ ಟ್ರೇಡರ್ಸು ಮಾಡ್ತಾ ಇರೋವಂಥದ್ದು. ಇದನ್ನು ರೀಟೇಲ್ ಟ್ರೇಡಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಓಕೆನಾ. ರೀಟೇಲ್ ಟ್ರೇಡಿಂಗ್ ಆಕ್ಟಿವಿಟಿ ಇಲ್ಲಿ ನಡೆದಿದೆ. ಈ ರೀಟೇಲ್ ಟ್ರೇಡಿಂಗ್ ಆಕ್ಟಿವಿಟಿ ಹೇಗಪ್ಪ ನಡೆದಿದೆ ಹೇಳಿದ್ನಲ್ಲ. ಸೆಲ್ಲಿಂಗ್ ಕಡೆ ಬರ್ತಾ ಇದೆ, ಬೈ ಕಡೆ ಪುಷ್ ಮಾಡ್ತಾ ಇದ್ದಾರೆ. ಸೆಲ್ಲಿಂಗ್ ಕಡೆ ಬರ್ತಾ ಇದೆ, ಬೈ ಕಡೆ ಪುಷಿಂಗ್. ಸೆಲ್ಲಿಂಗ್ ಕಡೆ ಬರ್ತಾ ಇದೆ, ಬೈ ಕಡೆ ಪುಷಿಂಗ್. ಸೆಲ್ಲಿಂಗ್ ಕಡೆ ಬರ್ತದೆ, ಬೈ ಕಡೆ ಪುಷಿಂಗ್. ಸೆಲ್ಲಿಂಗ್ ಕಡೆ ಬರ್ತದೆ, ಬೈ ಕಡೆ ಪುಷಿಂಗ್. ಸೆಲ್ಲಿಂಗ್ ಕಡೆ ಬರ್ತದೆ, ಬೈ ಕಡೆ ಪುಷಿಂಗ್. ಇಲ್ಲೂ ಸೆಲ್ಲಿಂಗ್ ಆಗಿದೆ, ಬೈ ಕಡೆ ಪುಷ್ ಮಾಡ್ತಾ ಇದ್ದಾರೆ. ಇದನ್ನು ರೀಟೇಲ್ ಟ್ರೇಡಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಓಕೆನಾ. ಈ ರೀಟೇಲ್ ಟ್ರೇಡರ್ಸು ಈ ಪ್ರೈಸನ್ನು ನೋಡಿ, ಓಕೆನಾ, ಪ್ರೈಸನ್ನು ನೋಡಿ ಬೈ ಮಾಡ್ತಾ ಇರ್ತಾರೆ. ಹೇಗೆ ಬೈ ಮಾಡ್ತಾರೆ ನೋಡಿ, ಇಲ್ಲೊಂದು ದೊಡ್ಡ ಕ್ಯಾಂಡಲ್ ಬಂತು, ಬೈ ಮಾಡಿಬಿಡೋಣ. ಇಲ್ಲೊಂದು ದೊಡ್ಡ ಕ್ಯಾಂಡಲ್ ಬಂತು, ಬೈ ಮಾಡಿಬಿಡೋಣ. ಇಲ್ಲೊಂದು ದೊಡ್ಡ ಕ್ಯಾಂಡಲ್ ಬಂತು, ಬೈ ಮಾಡೋಣ. ಇಲ್ಲೊಂದು ದೊಡ್ಡ ಕ್ಯಾಂಡಲ್ ಬಂತು, ಬೈ ಮಾಡಿಬಿಡೋಣ. ಇಲ್ಲೊಂದು ದೊಡ್ಡ ಕ್ಯಾಂಡಲ್ ಬಂದಿದೆ, ಬೈ ಮಾಡೋಣ. 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 ಈ ರೀತಿಯಾಗಿ ಈ ಕ್ಯಾಂಡಲ್ಸ್ಗಳನ್ನ ನೋಡಿಕೊಂಡು ಎಲ್ಲರೂ ಬೈ ಮಾಡ್ತಾರೆ. ಇದಕ್ಕೆ ನಾವು ರೀಟೇಲ್ ಟ್ರೇಡರ್ಸ್ ಆಕ್ಟಿವಿಟಿ ಅಂತ ಕರಿತೀವಿ. ರೀಟೇಲ್ ಟ್ರೇಡರ್ಸ್ ಟ್ರ್ಯಾಪಿಂಗ್ ಝೋನ್ಗಳಂತ ಕರಿತೀವಿ. ಇದನ್ನು ನೋಡಿ ಎಲ್ಲರೂ ಕೂಡ ರೀಟೇಲ್ ಟ್ರೇಡರ್ಸು ಟ್ರ್ಯಾಪ್ ಆಗ್ತಾ ಇದ್ದಾರೆ. ಆದ ಕಾರಣ ಇಷ್ಟೆಲ್ಲನೂ ಗಮನಿಸಿ ಸೆಲ್ಲಿಂಗ್ ಬರುತ್ತೆ, ಬಿಗ್ ಸೆಲ್ಲಿಂಗ್ ಆಗುತ್ತೆ
ಬಿಗ್ ಸೆಲ್ಲಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಲೈವ್ ಮಾರ್ಕೆಟ್ನಲ್ಲಿ ಈ ಒಂದು ಟ್ರೇಡನ್ನು ಐಡೆಂಟಿಫಿಕೇಷನ್ ಮಾಡಿ ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಯಾಕೆ? ಎಂಟ್ರಿಯನ್ನು ತೆಗೆದುಕೊಳ್ಳಲು. ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ ನೋಡಿ, ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಮೂವ್ ಆಗಿದೆ ಬಂಧುಗಳೇ, ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ. ಪ್ರೈಸ್ ಎಷ್ಟು ಮೂವ್ ಆಗಿದೆ ನೋಡಿ ನಿಮ್ಮ ಕಣ್ಮುಂದೆ. ಬಟ್ ಆದರೆ ಎಂಟ್ರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಂಡಿಲ್ಲ. ಎಂಟ್ರಿಯನ್ನು ತೆಗೆದುಕೊಳ್ಳಲು ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಖಂಡಿತ ಪ್ರೈಸ್ ನಮ್ಮ ಲೆವೆಲ್ಗೆ ಬಂತಂದರೆ ಎಂಟ್ರಿನ ತಗೊತೀನಿ, ಇಲ್ಲ ಅಂದರೆ ಇಲ್ಲ. ನೋಡಿ ಪ್ರೈಸ್ ಇಷ್ಟು ಮೂವ್ ಆಗಿದೆ. ಏನಂತೀವಿ ಇದನ್ನು? ಬೈಯಿಂಗ್ ಆಕ್ಟಿವಿಟಿ, ಒಳ್ಳೆ ಬೈಯಿಂಗ್ ಆದಮೇಲೆ ಪ್ರೈಸ್ ಮೇಲಕ್ಕೆ ಹೋಗ್ಬೇಕಲ್ವಾ? ನೋಡಿ ಪ್ರೈಸ್ ಹೋಗಲ್ಲ, ಕೆಳಗಡೆ ಬರುತ್ತೆ. ಓಕೆನಾ? ಯಾಕೆ? ಸೆಲ್ಲಿಂಗ್ ಆಕ್ಟಿವಿಟಿ ಜಾಸ್ತಿ ಇದೆ. ಆದ ಕಾರಣ ಎಂಟ್ರಿಯನ್ನು ತೆಗೆದುಕೊಳ್ಳಲು ತಾಳ್ಮೆ ಅಮೂಲ್ಯವಾದದ್ದು, ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಬಂಧುಗಳೇ ಗಮನಿಸಿಲೆ, ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಓಕೆನಾ? ಎಲ್ಲುವರೆಗೂ ಕಾಯ್ತೀವಿ ನೋಡಿ. ಪ್ರೈಸು ಇಲ್ಲಿಂದ ವಾಪಸ್ ಹೋಯ್ತು, ವಾಪಸ್ ಹೋಗಿ ವಾಪಸ್ ಬಂದಿದೆ. ಓಕೆನಾ? ಮೇಲೆ ಹೋಗಿ ಕೆಳಗಡೆ ಬಂದಿದೆ. ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ನೋಡಿ ಎಷ್ಟು ಮುಖ್ಯ ಬಂಧುಗಳೇ, ತಾಳ್ಮೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಟ್ರೇಡಿಂಗಲ್ಲಿ. ಇದನ್ನು ಪ್ರತಿಯೊಬ್ಬರನ್ನು ಕೂಡ ಗಮನಿಸಬೇಕಾಗತ್ತೆ. ಗಮನಿಸಿದಾಗ ಟ್ರೇಡ್ನ ಮಾಡ್ಬೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕರೆಕ್ಟಾ? ಆದ ಕಾರಣ ಒಂಚೂರು ಎಸ್ ಎಲ್ ಜಾಸ್ತಿ ಆಗಿಬಿಡುತ್ತೆ. ಇವಾಗ ಇಲ್ಲಿಂದ ಮೊದಲಾದರೆ ಇಲ್ಲೇ ಇತ್ತಲ್ಲ, ಇವಾಗ ಎಸ್ ಎಲ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೇನೆ. ಜಾಸ್ತಿ ಒಂದು 250. ಓಕೆ, ಇಲ್ಲಿವರೆಗೂ ಎಸ್ ಎಲ್ ಇಡ್ತೇನೆ. ಓಕೆ, ತೊಂದರೆ ಇಲ್ಲ. ಆದ್ರೂ 250 ಅಂದ್ರೂ 1:2 ಅಂತೂ ಇದ್ದೇ ಇದೆ. ಓಕೆನಾ? ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ಕು. ಗುರುಪೂರ್ಣಿಮೆಯ ದಿನ ಅಲ್ವಾ, ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಓಕೆನಾ? ಆಲ್ರೆಡಿ ಸ್ಟೂಡೆಂಟ್ ಗ್ರೂಪಲ್ಲಿ ಕೊಟ್ಟಿದ್ದೀವಿ, ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಿದ್ದೀವಿ, ಎಲ್ಲದರಲ್ಲೂ ಕೊಟ್ಟಿದ್ದೀವಿ. ತಾಳ್ಮೆ ಎಷ್ಟು ಅಮೂಲ್ಯವಾದದ್ದು ನೋಡಿ. ತಾಳ್ಮೆ ತುಂಬಾ ಅಮೂಲ್ಯವಾದದ್ದು ಬಂಧುಗಳೇ. ತಾಳ್ಮೆ ತುಂಬಾ ಅಮೂಲ್ಯವಾದದ್ದು. ತಾಳ್ಮೆಯಿಂದ ಎಂಟ್ರಿಗೆ, ಸ್ಟ್ರಾಟಜಿಗೆ, ಪ್ರತಿಯೊಂದಕ್ಕೂ ನಮಗೇನು ತಾಳ್ಮೆ ಬೇಕಾಗುತ್ತೆ. ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಇವಾಗ ಏನು ಮಾಡಬೇಕು? ಒಂದು ಲಾಸಲ್ಲಿದ್ರೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ? ಟಾರ್ಗೆಟ್ಗೋಸ್ಕರ ತಾಳ್ಮೆಯಿಂದ ಎಗೈನ್ ಕಾಯುತ್ತೇನೆ. ವೈಟಿಂಗ್ ಫಾರ್ ದಿ ಟಾರ್ಗೆಟ್. ಬಂಧುಗಳೇ ಗಮನಿಸಿ, ಇಲ್ಲಿ 483 ಪಾಯಿಂಟ್ ರನ್ನಿಂಗಲ್ಲಿದೆ. 482 ಪಾಯಿಂಟು. ಇವತ್ತು ಗುರುಪೂರ್ಣಿಮೆಯ ದಿನ ಫಸ್ಟ್ ಟ್ರೇಡನ್ನು ಮಾಡಲಾಗುತ್ತಿದೆ. ಆಲ್ರೆಡಿ ಈ ಒಂದು ಟ್ರೇಡನ್ನು ಎಲ್ಲರಿಗೂ ಕೂಡ ಕೊಡಲಾಗಿದೆ. ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಡಲಾಗಿದೆ. 500 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ನೀವೇ ನೋಡಿ, ಇಲ್ಲಿ ಕಣ್ಮುಂದೆ ನೋಡಿ, ಇಲ್ಲಿ ಬಂತು ನೋಡಿ ಬಂಧುಗಳೇ. ಟಾರ್ಗೆಟ್ 639 ಪಾಯಿಂಟ್ ನಮ್ಮ ಟಾರ್ಗೆಟ್ ಏನಿತ್ತು, ಡನ್ ಆ್ಯಂಡ್
ಡಸ್ಟೆಡ್ ಆಗಿದೆ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ, ನೋ ಕಾಂಪ್ಲಿಕೇಟೆಡ್. ನೋಡಿ ಇಲ್ಲಿ ನಿಮ್ಮ ಕಣ್ಣು ಮುಂದೆ ಎಂಥ ಒಂದು ದೊಡ್ಡ ಕ್ಯಾಂಡಲ್ ಬಂದು ಟಾರ್ಗೆಟ್ ಡನ್ ಡಸ್ಟೆಡ್ ಆಗಿದೆ. ಇಷ್ಟೇ ಬಂಧುಗಳೇ ಟ್ರೇಡಿಂಗ್ನ ಟೆಕ್ನಿಕ್ಕು, ಇನ್ನೇನೂ ಇಲ್ಲ. ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಇವತ್ತು ಗುರುಪೂರ್ಣಿಮೆಯ ದಿನ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಸ್ಥಳದಲ್ಲಿ ಅಪ್ಲೈ ಮಾಡಲಾಗಿದೆ. ಜೊತೆಗೆ ಅರ್ಥ ಮಾಡ್ಕೊಡಿ ಪ್ರತಿಯೊಬ್ಬರೂ, ಎಷ್ಟು ಮೊಮೆಂಟಮ್ ಆದ್ರೂ ಕೂಡ ನಾವು ಏನನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಓಕೆನಾ, ಏನನ್ನು ಕೂಡ ತಲೆಯನ್ನು ಕೆಡಿಸಿಕೊಳ್ಳಿಲ್ಲ. ಆಮೇಲೆ ನೋಡಿ, ಇಷ್ಟು ಬೈಯಿಂಗ್ ಆದ್ರೂ ಕೂಡ ಪ್ರೈಸ್ ಮೇಲೆ ಹೋಗಲಿಲ್ಲ. ಇದನ್ನೇನಂತ ಕರಿತೀವಿ? ರೀಟೇಲ್ ಟ್ರ್ಯಾಪ್ ಅಂತ ಕರಿತೀವಿ. ಇಷ್ಟೆಲ್ಲನೂ ಗಮನಿಸಿ ಇವತ್ತು ಗುರುಪೂರ್ಣಿಮೆ ದಿನ ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಈ ಒಂದು ಟ್ರೇಡಿಂಗಲ್ಲಿ 630 ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಈ ಒಂದು ಟ್ರೇಡಲ್ಲಿ 639 ಪಾಯಿಂಟ್ ಬಂದಿದೆ. ರಿಸ್ಕ್ ಎಷ್ಟಿದೆ ನಮಗೆ? 251 ಪಾಯಿಂಟು. ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿ, ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಒಂದು ಟ್ರೇಡಲ್ಲಿ ನಮಗೆ 1:2 ಜೊತೆಗೆ 0.5 1:2 0.5 ರಿಸ್ಕ್ ರಿವಾರ್ಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಅಂತ ಹೇಳ್ತಾ ಈ ಒಂದು ಅದ್ಭುತವಾದ ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಗುರುಪೂರ್ಣಿಮೆಯ ದಿನ ಅಪ್ಲೈ ಮಾಡಿ ಈ ಒಂದು ಟ್ರೇಡ್ ಮಾಡಿರುವ ಲೈವ್ ಸೆಷನ್ನ ಇಲ್ಲಿಗೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗುತ್ತಿದೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.